ನಮಸ್ತೆ ವೀಕ್ಷಕರೇ, ಎಂಬಿ ಕ್ರಿಯೇಷನ್ ಚಾನೆಲ್ಗೆ ಸ್ವಾಗತ. ಇನ್ನು ಎಲ್ಲರಿಗೂ ಗೊತ್ತಿರುವ ಹಾಗೆ ಬಿಗ್ ಬಾಸ್ ವಿನ್ನರ್ ಯಾರೆಂದು ಘೋಷಣೆಯಾಗಲು ಕೇವಲ ಕೆಲವೇ ವಾರಗಳು ಬಾಕಿ ಉಳಿಕರೆ. ಆದರೆ ಕಳೆದ ವಾರ ಕಿಚ್ಚನ ಚಪ್ಪಾಳೆ ಅಶ್ವಿನಿಗೆ ಸಿಕ್ಕಿದ್ದು ಎಲ್ಲಾ ಬಿಗ್ ಬಾಸ್ ಅಭಿಮಾನಿಗಳಲ್ಲೂ ಒಂದು ಕುತೂಹಲ ಉಂಟುಮಾಡಿದೆ. ಯಾಕಂದ್ರೆ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ಮೊದಲ ವಾರದಿಂದ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಆದರೆ ಸುಮಾರು ಕಳೆದ 4 ವಾರದಿಂದ ಯಾವುದೇ ತರಹ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಆದರೂ ಕೂಡ ಕಿಚ್ಚ ಸುದೀಪ್ ಅವರು ಅಶ್ವಿನಿಗೆ ಚಪ್ಪಾಳೆಯನ್ನು ಕೊಟ್ಟಿದ್ದಾರೆ. ಹಾಗೆ ಅವರು ನಾರಾಯಣಗೌಡರನ್ನು ಮೀಟ್ ಆಗಿರುವುದು ಒಂದು ಕುತೂಹಲಕ್ಕೆ ಕಾರಣವಾಗಿದೆ. ಏನೆಂದು ಈ ವಿಡಿಯೋದಲ್ಲಿ ನೋಡೋಣ. ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾರಾಯಣಗೌಡ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುತ್ತಾರೆ. ಹಾಗೂ ಈ ಬಿಗ್ ಬಾಸ್ನ ಅಶ್ವಿನಿ ಹಾಗೂ ನಾರಾಯಣಗೌಡರು ಇಬ್ರು ಸ್ನೇಹಿತರು. ಬಿಗ್ ಬಾಸ್ ಎಲ್ಲಾ ಕಂಟೆಸ್ಟೆಂಟ್ಗಳಿಗೂ 3 ಆಯ್ಕೆಗಳನ್ನು ಸೆಲೆಕ್ಟ್ ಮಾಡಿ ಎಂದು ಹೇಳಿರುತ್ತಾರೆ. ಆಗ ಎಲ್ಲರೂ ಅವರವರ ಅಭಿಪ್ರಾಯವನ್ನು ಹೇಳುತ್ತಾರೆ. ಹಾಗೆ ಬಿಗ್ ಬಾಸ್ನ ಅಶ್ವಿನಿ ಗೌಡ ಎಲ್ಲರಂತೆ ತಮ್ಮ ಮೊದಲನೇ ಅಭಿಪ್ರಾಯವನ್ನು ಹೇಳುತ್ತಾರೆ. ನನಗೆ ನನ್ನ ಗುರುಗಳಾದ ನಾರಾಯಣಗೌಡರವರನ್ನು ಬಿಗ್ ಬಾಸ್ ಮನೆಗೆ ಕಳುಹಿಸಿ ಎಂದು ಹೇಳುತ್ತಾರೆ. ಇನ್ನೊಂದು ಬೇಡಿಕೆ, ತನ್ನ ತಂದೆಯ ದೇವಸ್ಥಾನ ಓಪನ್ ಮಾಡುವ ಸಂದರ್ಭದಲ್ಲಿ ಸುದೀಪ್ ಅವರು ಇನಾಗ್ರೇಷನ್ಗೆ ಬರಬೇಕೆಂದು ಹೇಳುತ್ತಾರೆ. ಇನ್ನು 3ನೇ ಬೇಡಿಕೆ, ನನ್ನ ತಮ್ಮನ ಕುಟುಂಬ ಹಾಗೂ ನನ್ನ ಸ್ನೇಹಿತ ಮನು ಗೌಡ ಬಿಗ್ ಬಾಸ್ ಮನೆಗೆ ಬರಬೇಕು ಎಂದು ಹೇಳುತ್ತಾರೆ. ಇನ್ನು ಸುದೀಪ್ ರವರು ನಾರಾಯಣಗೌಡರನ್ನು ಭೇಟಿಯಾಗಿರುವ ಕಾರಣ ಅದೇ ಬಿಗ್ ಬಾಸ್ ಸಂಬಂಧಿತ ವಿಷಯಕ್ಕಾಗಲ್ಲ. ಬದಲಿಗೆ ನಾರಾಯಣಗೌಡ ಅವರ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುತ್ತಿದೆ. ಆ ಕಾರಣದಿಂದ ಕಿಚ್ಚ ಸುದೀಪ್ ಅವರು ಮೀಟ್ ಆಗಿರುತ್ತಾರೆ. ಇನ್ನು ನಿಮಗೆ ಗಿಲ್ಲಿ ಗೆಲ್ಲಬೇಕು ಎಂದರೆ ಒಂದು ಲೈಕ್ ಅನ್ನು ಕೊಡಿ.